ಪೂರಿ, ಪೊಂಗಲ್, ಗೀ ದೋಸಾ, ಪನ್ನೀರ್ ದೋಸಾ. ನೀನಿದೆಯಲ್ಲ ನೀನು ಚಿಕ್ಕಬಳ್ಳಾಪುರ ಚಿಕ್ಕಿ ಮೊದಲೇ ವಿಶ್ವೇಶ್ವರ ಏನ್ ಇರ್ಬೇಕಂತಾನೆ ಮರ್ತೋಗ್ತಾ ಇದೆ ನನಗೆ. One, two, three, let's go! ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೂವ್ ವ್ಲಾಗ್. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ, ನಾನು ಅಜಯ್. ತುಂಬ ಡೇಸಿಂದ ಅನ್ಕೋತಿದ್ವಿ. ಆ್ಯಕ್ಚುಲಿ ಐ ಥಿಂಕ್ ನಮ್ಮ ಮದುವೆ ಆದಾಗಿಂದ ಅನ್ಕೊಡ್ತಿರೋದು ಹೋಗ್ಬೇಕಂತ. 2 ಇಯರ್ಸಿಂದ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಸೊ ಹಾಗಾಗಿ ಇವತ್ತು ಹೋಗೋಣ ಅಂತ ಡಿಸೈಡ್ ಆದ್ವಿ. ಆ್ಯಂಡ್ 6 hours ಲಾಂಗ್ ಡ್ರೈವ್ ಮನೆಯಿಂದ. ಐ ಥಿಂಕ್ 11:20 ಅಷ್ಟರಲ್ಲೆಲ್ಲ ರೀಚ್ ಆಗ್ತೀವಿ. 4:15 ಹಂಗೆ ಬಿಟ್ವಿ ಮನೆ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು 2:15 ಬಿಡೋಣ ಅಂತ ಫಸ್ಟು, ಬಟ್ 2:15 ಅಲಾರಮ್ ಇಟ್ಟು ಮತ್ತೆ ಎದ್ದೇಳೋಕ್ಕೆ ಆಗಲಿಲ್ಲ. ಐ ಥಿಂಕ್ 3:30 ಅದೊಂಥರ ಪೋಸ್ಟ್ಪೋನ್ ಮಾಡಿಕೊಂಡು ಆಮೇಲೆ 4:30 ಅಷ್ಟರಲ್ಲಿ ಬಿಟ್ವಿ. ಸೊ ಆ್ಯಕ್ಚುಲಿ ಟ್ರಾಫಿಕ್ ಇದೆ. ನಾವು 4:30ಗೆಲ್ಲ ಇನ್ನು ಅಷ್ಟೊಂದೇನು ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್. ಆ್ಯಂಡ್ ಇದು ಹೈದ್ರಾಬಾದ್ ರೋಡ್ ಬೇರೆ ಅಲ್ವಾ, ಸೊ ಫುಲ್ ಲಾರಿಗಳೆಲ್ಲ ಜಾಸ್ತಿ ಇದೆ. ಸೊ ಇಲ್ಲೂ ನಾನ್ ಸ್ಟಾಪ್ ಹೋದರೆ ಮೋಸ್ಟ್ಲಿ 11:20 ಅಷ್ಟರಲ್ಲಿ ರೀಚ್ ಆಗ್ತೀವಿ. ಇನ್ನು ಬ್ರೇಕ್ಫಾಸ್ಟಿಗೆ ಬೇರೆ ಒಂದು ರೌಂಡ್ ನಿಲ್ಲಿಸ್ಬೇಕಾಗತ್ತಲ್ವ. ಸೊ ಎಸ್, ಮೋಸ್ಟ್ಲಿ ಒಂದು 12:30 ರೀಚ್ ಆಗ್ತೀವ. ಆ್ಯಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ಅಲ್ಲಿ ದರ್ಶನಕ್ಕೆ ಎಷ್ಟು ಜನ ಇರ್ತಾರೆ ಅಂತ. ಒಂಚೂರು ಬೇಗ ದರ್ಶನ ಮುಗಿದ್ರೆ ಇವತ್ತೇ ವಾಪಸ್ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಟೇ ಏನು ಬೇಡ ಅಂತ. ಅಕಸ್ಮಾತ್ ಏನಾದ್ರು ದರ್ಶನ ಲೇಟ್ ಆದರೆ ನಾಳೆ ವಾಪಸ್ ಬರಬೇಕಾಗತ್ತೆ ಮನೆಗೆ. ನೋಡೋಣ ಏನಾಗುತ್ತೆ ಅಂತ. ಐ ವಾಸ್ ಆಲ್ಸೋ ಥಿಂಕಿಂಗ್ ಸ್ಯಾರಿ ಹಾಕೋಣ ಅಂತ ಅಂದ್ಕೊಂಡಿದ್ದಿದ್ದು ನಾನು ಆ್ಯಕ್ಚುಲಿ. ಬಟ್ ಫುಲ್ ಇಷ್ಟು 6 hours ಲಾಂಗ್ ಜರ್ನಿ ಅಲ್ವಾ, ಅಷ್ಟುವರೆಗೂ ನಂಗೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಸೊ ಐ ಎಂಡೆಡ್ ಅಪ್ ವಿತ್ ದಿಸ್. ಓಕೆ, ಆ್ಯಂಡ್ ನಾವು ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಆಲ್ಸೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆಲ್ಸೋ ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ನಾವು ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ರೆಡ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ನನ್ನ ಕ್ರಿಯೇಟಿವಿಟಿ ತೋರಿಸ್ತಾ ಇದ್ದೀನಿ. ನಿನ್ ಕ್ರಿಯೇಟಿವಿಟಿನ ಮೆಚ್ಕೋಬೇಕು. ಸ್ಪಾಟ್ ದ ಸನ್ ಅಂತ ಚಾಲೆಂಜ್ ಇದು. ಸ್ಪಾಟ್ ದ ಸನ್ರೈಸ್. ಹೇಳೋರ್ಗೆ ಏನು ಕೊಡ್ತೀಯಾ? ಏನು ಕೊಡಲಿ? ಸುಮ್ಮನೆ ಹೇಳೋದಷ್ಟೇ, ಏನು ಕೊಡಲ್ಲ. ಕಮೆಂಟ್ ಮಾಡಿ ಅವಾಗ. ಬರೀ ಸನ್ರೈಸ್, ಸ್ಪಾಟ್ ದ ಸನ್ ಟಾಸ್ಕ್ ನಿಮಗೆ. ನೀನು ಹೇಳ್ತೀಯಾ ಎಲ್ಲಿದೆ ಸನ್ ಅಂತ? ಆಕಾಶ ಚೆನ್ನಾಗಿ. ವಾವ್, ನೀನು ಹೇಳಲಿಲ್ಲ ಅಂದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅದೇ ತಾನೇ ನೀನು ಹೇಳಿದ್ದಕ್ಕೆ ಗೊತ್ತಾಯ್ತು. ಆಕಾಶದಲ್ಲಿರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಯ್ತು. ಪೂರಿ, ಪೊಂಗಲ್, ಗೀ ದೋಸಾ, ಪನ್ನೀರ್ ದೋಸಾ, ಆನಿಯನ್ ದೋಸಾ, ಸೆಟ್ ದೋಸಾ, ಪುಡಿ ದೋಸಾ, ಉತ್ತಪ್ಪಂ. ಉತ್ತಪ್ಪಮ್ಮ ಹಂಗಂದ್ರೆ ಅದು ಕೇರಳದಿದೆಯಲ್ಲ, ಅದು ಸಿಗುತ್ತಾ ಇಲ್ಲಿ? ಗುರು, ನಾವು ಎಲ್ಲಿಂದ ಎಲ್ಲಿದ್ದೀವಿ? ಇಲ್ಲಿಂದ ಇಲ್ಲೇ ಇದ್ದೀವಿ. ಆಲ್ಮೋಸ್ಟ್ ನಾವು ಮಹಾರಾಷ್ಟ್ರ. ತೆಲುಗು ಮಾತಾಡೋಕಂದ 4 ತೆಲುಗು ಬರಲೇದು. 4 ತೆಲುಗು. ನನ್ನನ್ನು ಡೋಂಟ್ ಮೇಕ್ ಮೀ ಲುಕ್ ಲೈಕ್ ಮಂಕಿ. ನಾನು ಗೊತ್ತಿಲ್ಲ. ಕ್ಯೂಟಿ ನೀನು ಮಾತಾಡು. ನನಗೆ ಗೊತ್ತಿಲ್ವಲ್ಲ ತೆಲುಗು. ఏం చెప్పావు ఇప్పుడు? ನೀನು ತೆಲುಗು ನಿಂಗೆ ಚೆನ್ನಾಗಿ ಗೊತ್ತು, ನನಗೆ ಗೊತ್ತಿಲ್ವಲ್ಲ. ఇప్పుడు ఏం చెప్పావు ನೀನು? ಇಡ್ಲಿ ವಡ చెప్పావు. ಇಡ್ಲಿ ವಡ. ಓ ಹಂಗ ಅದು. ಏನು ಹೇಳಿದೆ ಇವಾಗ ಅಂತ. ಓಕೆ, ಇಡ್ಲಿ ವಡೆ ಹೇಳ್ತಲ್ಲ. ಸಿಂಗಮಾಲಾನು ಇಲ್ಲೇ. ಅದು ಗೊತ್ತಿಲ್ಲ ಕಂದ. ಇಲ್ಲಿ ಯಾವುದು ಹೋಟೆಲ್ಸೇ ಇಲ್ಲ. ಎಷ್ಟು ಒಂಥರ ಎಂಟಿ ಫೀಲ್ಡ್ ಅಂದರೆ ಯಾವುದೋ ಒಂದು ಸಿಕ್ತು ಅಂತ ಬಂದಿದ್ದೀವಿ. ಇಲ್ಲಿ ಹೆಂಗಿರುತ್ತೇನೋ ಗೊತ್ತಿಲ್ಲ ಫುಡ್ಡು. ಸ್ಪೂನ್ಸ್ ತರ್ತೀವಿ ಅಂದ್ರ ರ್ಯಾಂಡಮ್ ಹೋಟೆಲಲ್ಲಿ ನಿಲ್ಸಿದ್ದೀವಿ. ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ತಂದ್ಕೊಟ್ಟಿದ್ದಾರೆ. ಹೆಂಗಿದೆ ಸದ್ಯಕ್ಕೆ? ಇಲ್ಲ, ಒಂದು ಸ್ಪೂನ್ ಕೊಡಲಿಲ್ವಾ? ಕೈಯಲ್ಲಿ ತಿನ್ಬೇಕಾ? ಕೈಯಲ್ಲಿ ತಿನ್ಬೇಕಾ?
ರೆಸ್ಟೋರೆಂಟ್ ಏನಂದಿದೆ ತೆಸ್ತಾನು 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 ನಾನು ನನ್ನ ತೆಲುಗುನ ಮುಂದೆ ಪಾಕಶಾಲೆ ಆಯ್ತಾ ಓಕೆ ಓಕೆ ನಾನು ಆಗಲೇ ಸರ್ಚ್ ಮಾಡಿದೆ ಬರಲೇ ಇಲ್ಲ ಮತ್ತೆ ಯಾಕೆ ನನಗಿಂಥವೆಲ್ಲ ಚೆನ್ನಾಗಿ ಸಿಗ್ತವೆ ನನಗೆ ಯಾವುದು ಇದೇ ಥರ ಲೋಕಲ್ ನ್ಯೂ ಹೈವೇ ಮಯೂರಿ ರೆಸ್ಟೋರೆಂಟ್ ಅಂತೆ ಐ ಥಿಂಕ್ ನೀನು ಅದಕ್ಕೆ ಮತ್ತೆ ಆ ಕಡೆ ಹೋಗ್ಬೇಕು ಯೂ ಟರ್ನ್ ಮಾಡ್ಬೇಕು ಅನ್ಸುತ್ತೆ ಆಯ್ತು ಇವಾಗ ಬಿಸಿಲು ಎಲ್ಲಿ ಬಿಡೋದು ಅಷ್ಟು ಹಾಕಿನೂ ಅಷ್ಟು ನಿಕ್ತಾ ನಿಮ್ಮಲ್ಲಿ ಫುಲ್ ಹಾಕೊಂಡ್ಬಿಡ್ಬೇಕು ಸತ್ಯ ಧರ್ಮರತಾಯ ದರ್ಶನ ಬೇಗ ಆಯ್ತಲ್ವಾ ನನಗೆ 5-10 ಮಿನಿಟ್ಸು ಆಗಲಿಲ್ಲ ನನಗೆ ಬೇಗ ಆಯಿತು ಆ್ಯಕ್ಚುಲಿ ದರ್ಶನ ಇಲ್ಲೆಲ್ಲ ಬೇಗ ಆಗ್ತದೆ ಇವತ್ತೇ ಹೊರಟ್ಬಿಡೋದಾಗತ್ತೆ ಅಷ್ಟೇ ಮತ್ತೆ ರಿಟರ್ನ್ ಚೆನ್ನಾಗಾಯಿತು ದರ್ಶನ ಹಾಯ್ ಗಾಯ್ಸ್ ದರ್ಶನ ಮುಗೀತು ಈಗ ಟೈಮ್ 1:30 ಆಗಿದೆ ಆ್ಯಕ್ಚುಲಿ 5-10 ಮಿನಿಟ್ಸಲ್ಲೆಲ್ಲ ದರ್ಶನ ಮುಗಿಸ್ಬಿಟ್ವಿ ಜನ ಇದ್ರೂ ಲೈಕ್ ಹಾಗೆ ಹೋಗ್ತಿದ್ರು ಏನು ಸುಮಾರು ತಲೆ ನಿಂತ್ಕೊಳ್ಳೋದೇನಿರಲಿಲ್ಲ ಹಾಗಾಗಿ 5-10 ಮಿನಿಟ್ಸಲ್ಲಿ ದರ್ಶನ ಮುಗಿಸಿ ಆ್ಯಕ್ಚುಲಿ ಊಟನೂ ಮಾಡಿ ಈಗ ಮತ್ತೆ ವಾಪಸ್ ಮನೆಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ ಇಷ್ಟೊಂದು ಫಾಸ್ಟ್ ಅಲ್ವಾ ಅಜ್ಜಮ್ಮ ಹೌದು ಅಂದರೆ ಅನ್ಕೊಂಡಂಗೆ ಪ್ಲ್ಯಾನ್ಗೆ ನೀಟಾಗಿ ಅದಕ್ಕೆ ಪ್ಲಾನಿಂಗ್ ಇಸ್ ಇಂಪಾರ್ಟೆಂಟ್ ಹೌದು ಇಲ್ಲಿ ಆಹಾರ ಅಂತ ಸುಮಾರು ನೋಡಿದ್ವಿ ಆ್ಯಕ್ಚುಲಿ ಬೆಳಗ್ಗೆ ಬರಬೇಕಾದ್ರೂ ತಿಂಡಿ ಸೆಟ್ ಆಗಲಿಲ್ಲ ನಮಗೆ ಯಾಕಂದರೆ ಆ ಹೈವೇಲಿ ಒಂದು ಓಟಲ್ಲೇ ಕಾಣಿಸ್ಲಿಲ್ಲ ಆ್ಯಂಡ್ ಇದು ರ್ಯಾಂಡಮಾಗಿ ಅಜಯ್ ಲೆಫ್ಟ್ ಹಾಕಿದ್ದು ಬಟ್ ಆ್ಯಕ್ಚುಲಿ ಇಟ್ ವಾಸ್ ಅ ಗುಡ್ ಡಿಸಿಷನ್ ಇಲ್ಲ ನಾನು ಬಂದು ಇಲ್ಲೇ ಊಟ ಮಾಡಬೇಕಿತ್ತಾನೆ ಟಿಫನ್ನು ಇಲ್ಲೂ ಯಾವುದು ಚೆನ್ನಾಗಿರೋದೇ ಇಲ್ವೇ ಇಲ್ಲ ರೆಸ್ಟೋರೆಂಟ್ಸು ಸೊ ಉಪವಾಸ ಇದ್ದು ಮತ್ತು ಡೈರೆಕ್ಟು ಈಗ ಊಟ ಮಾಡಬೇಕಿತ್ತು ಆ್ಯಂಡ್ ಅಲ್ಲಿ ಇಳಿಸ್ದ ಅಜಯ್ ಸೊ ಫುಡ್ ವಾಸ್ ಓಕೆ ಆಮೇಲೆ ಹಸಿವಾಗ್ತಿತ್ತು ದರ್ಶನ ಮುಗಿದ್ಮೇಲೆ ಸೊ ಇಲ್ಲಿ ಬಂದ್ವಿ ಇಲ್ಲಿ ಅನ್ಲಿಮಿಟೆಡ್ ಫುಡ್ ಏನೋ ಇತ್ತು ಇದು ಬೊಫೆ ಸಿಸ್ಟಮ್ಮು ಸೊ ಚೆನ್ನಾಗಿತ್ತು ಫುಡ್ ಲೈಕ್ ಆಂಧ್ರ ಸ್ಟೈಲ್ ಅಜಯ್ ಫೇವ್ರೇಟ್ ರೈಸ್ ಆ್ಯಂಡ್ ಪಪ್ಪು ರೈಸ್ ಪಪ್ಪು ಫೇವ್ರೇಟ್ ಬಟ್ ತುಪ್ಪ ಇರಲಿಲ್ಲ ಇಲ್ಲಿ ತುಪ್ಪ ನಾನು ಕ್ಯಾರಿ ಮಾಡ್ಕೊಬರ್ಬೇಕಷ್ಟೇ ಬೆಣ್ಣೆ ಇತ್ತಲ್ಲ ಅಜಯ್ಗೆ ಒಳ್ಳೆ ಮಕ್ಳಿಗೆ ಪ್ಯಾಕ್ ಮಾಡ್ತಾರಲ್ವ ಹಂಗೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಮಜ್ಜಿಗೆ ಏನದು ಬ್ರೆಡ್ ಬಟರ್ ಅದೊಂದು ರೌಂಡ್ ಆಯಿತು ಬೆಳಗ್ಗೆ ಆ್ಯಕ್ಚುಲಿ ಬೆಳಗ್ಗೆ ಇಲ್ಲಿ ಎಷ್ಟು 3-4 ನಾವು ಬಿಟ್ವಲ್ಲ ಸೊ ಹಸಿವಾಗ್ತಿದೆ ನೋಡಿದವರು ಇವನೇನಪ್ಪ ಸುಖದ ಸುಪ್ಪತ್ತಿನಲ್ಲಿ ಮೆರಿತಾ ಇದ್ದಾನೆ ಅನ್ಕೊಂಡ್ಬಿಟ್ಟಾರು ಅದು ಏನು ಇಲ್ಲಿ ಸುಮ್ಮನೆ ಹೆಸರಿಗೆ ಪ್ಯಾಸೆಂಜರ್ ಪ್ರಿನ್ಸಸ್ ನಾವಿಲ್ಲಿ ಸೇವೆಗಳು ಮಾಡೋದು ಇವರಿಗೆ ಅಜಯ್ ನಿದ್ದೆ ಬರ್ತಿದ್ರು ಕಾರ್ ಓಡಿಸಿದ್ದಾನೆ ನಾನು ಮಲ್ಕೊಬಿಟ್ಟಿದ್ದೆ ಚೆನ್ನಾಗಿ ಮಲಗ್ಬಿಟ್ಟಿದ್ದೆ ಬಟ್ ಬೋರಿಂಗ್ ಹೈವೇ
ಅಲ್ಲ ನಾನು ನಾನು ಮಲಗ್ಬಿಟ್ಟಿದ್ದೆ, ನನಗೆ ನಿದ್ದೆ ಕಂಟ್ರೋಲೇ ಆಗ್ತಿರ್ಲಿಲ್ಲ. ಎಷ್ಟು ಕಂಟ್ರೋಲ್ ಮಾಡಿದ್ರು ಅದಕ್ಕೆ ಮಲ್ಕೋಬಿಟ್ಟೆ. ಆಮೇಲೆ ಬೇಕಿದ್ರೆ ಮನೆಗೆ ಹೋಗ್ಬೇಕಾದ್ರೆ ನಿನ್ನ ಹತ್ರ ಮಾತಾಡ್ತೀನಿ, ನನಗೆ ಮಲ್ಕೋಬಿಡ್ತೀನಿ ಅಂತ. ಆ್ಯಂಡ್ ಡ್ರೆಸ್ ಕೋಡ್ ಆ್ಯಕ್ಚುಲಿ ನನಗೆ ಡೌಟ್ ಇತ್ತು. ಸೊ ಈ ಥರ ವಿತೌಟ್ ದುಪಟ್ಟ ಬಿಡ್ತಾರೋ ಇಲ್ವೋ ಅಂತ. ಆ್ಯಕ್ಚುಲಿ ನೆನ್ನೆ ಸ್ಯಾರಿ ಸ್ಟಿಕ್ ಆನ್ ಆಗಿದ್ದು, ಬಟ್ ಅದು ವರ್ಕೌಟ್ ಆಗಲಿಲ್ಲ ಆ ಪ್ಲ್ಯಾನು. ಸೊ ಈ ಡ್ರೆಸ್ ಹಾಕ್ಕೊಂಡಿದ್ದು. ಆ್ಯಂಡ್ ಸೇಫ್ಟಿಗೆ ಅಂತ ನಮ್ಮ ಮಮ್ಮಿ ದುಪಟ್ಟ ಸಹ ತೊಗೊಂಡ್ಬಂದಿದ್ದೆ ನಾನು. ಆ್ಯಂಡ್ ಇದು ಒಂದು ಟೆನ್ಷನ್ ಬೇರೆ ಇತ್ತು ಅಜ್ಜಮ್ಮ. ಏನು ಗೊತ್ತಾ, ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಉಲ್ಟಾ ಹಾಕೊಂಡು ಹೋಗಿದ್ದಲ್ಲ ಟಾಪ್ ಇದು. ಬೆಳಗ್ಗೆ ಐ ಮೇಡ್ ಶ್ಯೂರ್ ಲೈಕ್ ಓಕೆ ಕರೆಕ್ಟಾಗಿದೆಯಾ ಅಂತ 2-3 ಸತಿ ಚೆಕ್ ಮಾಡಿ ಹಾಕೊಂಡ್ಬಂದಿದ್ದೀನಿ. ಓಕೆ ನಾವು ಲೆಟ್ಸ್ ಗೋ ಹೋಮ್. ಹೋಗೋಣ ರಾಜಮ್ಮ? ಓಕೆ ನಡಿ, ಚಲೋ. ಐಫಲ್ ಟವರ್ ನೋಡೋಜಮ್ಮ, ನನಗೆ ಇಲ್ಲೇ ಪ್ಯಾರಿಸ್ ತೋರಿಸ್ಬಿಟ್ಟೆ. ಅಯ್ಯೋ ವಾವ್, ಅಲ್ಲಿ ನೋಡಲ್ ಮಂಕೀಸ್. ನಿನ್ ಫ್ಯಾಮಿಲೀಸ್ ಅಲ್ಲೇ ಇದಾರೆ, ನಿನ್ ಫ್ಯಾನ್ಸ್ ಅಲ್ಲ. ನಾನು ನಿಂಗೆ ನೋಡು ಫ್ಯಾನ್ಸ್ ಇಲ್ಲೇ ತೋರಿಸ್ಬಿಟ್ಟೆ. ಅಲ್ಲಿ ನೋಡಲ್ಲಿ ಆನ್ಸಿಸ್ಟರ್ಸ್ ಎಲ್ಲ ಅಲ್ಲೇ ಕೂತಿದ್ದಾರೆ. ಖುಷಿಯಾಗಿರು ಆನ್ಸಿಸ್ಟರ್ಸ್ ಎಲ್ಲ ಅಲ್ಲೇ ನೋಡು. ನಿಂಗೆ ಬಜೆಟ್ ಅಲ್ಲಿ ಉಳಿಸ್ಬಿಟ್ಟಿದೀನಿ ನಾನು ಪ್ಯಾರಿಸ್. ಓ ಇಲ್ಲೇ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬಿಡೋಣ, ಅದ್ರ ಮುಂದೆಗಡೆನೆ ಒಂದು ಟೇಬಲ್ ಹಾಕೊಂಡು ಅಲ್ವಾ? ಒಳ್ಳೆ ಐಡಿಯಾ. ಈಗ ಹಸಿವಾಗ್ತಿದೆ ಅಂತ ಹೇಳ್ತಿದ್ಯಾ, ಯೂಟರ್ನ್ ಮಾಡ್ಕೊ ಹೋಗೋಣ. ಚಾಟ್ಸ್ ಪಾನಿಪುರಿಲಿ ಮುಗಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ. ಐ ಡೋಂಟ್ ಲೈಕ್ ಪಾನಿಪುರಿ, ಐ ಲೈಕ್ ಮಸಾಲೆ ಪುರಿ. ಗುಂಟು ಯಾರಿಗಿಲ್ಲ ಇಂಥ ಹೆಂಡತಿ. ನಾನೇ ಅಡ್ಜಸ್ಟ್ ಮಾಡ್ಕೊಂಡೆ ಅದು ಫ್ರಾನ್ಸ್ ಅಂತ. ಬಟ್ ಆಕ್ಚುಲಿ ಹಂಗೆ ಐತಲ್ವಾ ಅಜ್ಜಮ್ಮ? ನೀನು ನಿನ್ ಇಮ್ಯಾಜಿನೇಷನ್, ನಿನ್ ಕಣ್ಗಳು. ಐ ಥಿಂಕ್ ಲೆನ್ಸ್ ಕಾರ್ಟ್ಗೆ ಹೋಗ್ಬೇಕಾಗುತ್ತೆ. ಲೆನ್ಸ್ ಕಾರ್ಟ್ಗೆ ಹೋಗಿ ಚೆಕ್ಅಪ್ ಮಾಡಿಸ್ಬೇಕಿದೆ. ಹೆಂಗಿದ್ರು ಫ್ರೀ ಅಲ್ವಾ? ಹೌದೌದು. ಆಫರ್ ಬೇರೆ ಇದೆ. 2 ಸ್ಪೆಕ್ಸ್ ತಗೋಬೇಕು. ಸನ್ಸೆಟ್ ಮಾತ್ರ ಸಕ್ಕತ್ತಾಗಿದೆ ಇವತ್ತು. ನಾರ್ಮಲ್ ಆಗಿ ಹೆಂಗ್ ನಡೆಯೋದು ಹಂಗೆ ನಡೆಯೋದು. ನೀನ್ ಅಪರೂಪಕ್ಕೆ ನೋಡ್ತಿದ್ಯಾ ಅಷ್ಟೇ. ಏನಿಲ್ಲ, ಸನ್ರೈಸು ಇವತ್ತು ಅಪರೂಪಕ್ಕೆ ನೋಡಿದ್ಯಾ, ಸನ್ಸೆಟ್ನು ಅಪರೂಪಕ್ಕೆ ನೋಡಿದ್ಯಾ. ಸಾಕು ನೋಡು ಜುಮ್ಮ, ಶೇಡ್ಸ್ ಆಫ್ ಪಿಂಕ್. ನಾನು ಎವ್ರಿಡೇ ನೋಡ್ತೀನಿ. ನಾನು ಎವ್ರಿಡೇ ಆಫೀಸಿಂದ ಬರ್ಬೇಕಾರೆ. ದಟ್ ಡಸಂಟ್ ಫ್ಯಾಸಿನೇಟ್ ಮೀ. ನಿಂಗ್ ಮೋಸ್ಟ್ಲಿ ಆಗ್ಬೋದು. ಸಕ್ಕತ್ತಾಗಿದೆ ಆಕ್ಚುಲಿ. ಕಾಣಲ್ಲ ಇಲ್ಲಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾಟ್ ಹಿಮ್, ಲಿವ್ ಹಿಮ್. ಕ್ರಾಪ್ ಮಾಡ್ಕೋಬಿಡಿ ಅವನ್ನ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಏನೋ ಕೇಳ್ದೆ ನಿನ್ಗೆ. ಏನು? ನಾನು ಕೇಳಿ 5 ನಿಮಿಷನೂ ಆಗಿಲ್ಲ. ಏನ್ ಇಲ್ಲಿರೋ ಹೂವನ ಎತ್ಕೊಂಬ ಅಂತನಾ? ಹೌದೌದು. ನನ್ನ ಮೇಲೆ ಲವ್ ಇದ್ರೆ ಕಿತ್ಕೊಡು. ರೆಡ್ ಇದೆ, ಗ್ರೀನ್ ಇದೆ, ಸಾರಿ ವೈಟ್ ಇದೆ, ಯೆಲ್ಲೋ ಇದೆ, ಪಿಂಕ್ ಇದೆ. ಅಲ್ಲ ಅದೇ ಹೆಂಗಿದೆ ಅಂತಂದ್ರೆ ಈ ಫಿಲಮ್ ಅಲ್ಲೆಲ್ಲ ತೋರಿಸ್ತಾರೆ ಗೊತ್ತಾ, ಯಾವ್ದೋ ಒಂದು ಫಿಲಮ್ ಅಲ್ಲಿ ಈ ಬಿಲ್ಡಿಂಗ್ ಮೇಲಿಂದ ಜಂಪು ನನ್ ಮೇಲೆ ಪ್ರೀತಿ ಇದ್ರೆ ಅಂತೆಲ್ಲ. ಅಷ್ಟೆಲ್ಲ ಏನ್ ಬೇಡ, ಇದಂಗೆ ಇರೋದು ರಿಸ್ಕ್. ಹಿಂಗ್ ತೆಗಿಬೇಕಂತ ಕಿತ್ಕೊಡ್ಬೇಕಂತೆ ಕೈ ಏನು ರೈಟ್ ಹ್ಯಾಂಡ್. ನಾನೇನು ನೀನ್ ಹೋಗ್ತಾ ಕಿತ್ಕೊಡು ಅಂತ ಹೇಳಿಲ್ಲ, ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ಒಂದು ಕಿತ್ತಿ ಕೊಡು ಬೊಕೆ ಮಾಡಿ ಅಂತ ಹೇಳ್ತಾರೆ. ಐ ಸಿ. ಯು ಸಿ, ಯು ಪ್ಲಕ್. ನಾನು ಆ ಥರ ಪ್ರೇಮಿ ಅಲ್ಲ. ಯು ಗಿವ್ ಮೀ, ಐ ಲವ್ ಇಟ್. ಅದನ್ನೇ ಹೇಳ್ತಿಲ್ವ, ನಾನು ಆ ಥರ ಪ್ರೇಮಿ ಅಲ್ಲ. ಡೋಂಟ್ ಟೇಕ್ ಮೀ ಲೈಕ್ ದಟ್. You're wrong. ರೋಡಲ್ಲಿ ಆಟ ಆಡ್ಕೊಳ್ಳೋ ಅಲ್ಲ ಆಡ್ಬೇಡ. ನಾನು ಹೊಡುತ್ತೇ ಇಲ್ಲ ನಿಂಗೆ. ಸಡನ್ ಆಗಿ ಸೀರಿಯಸ್ ಆಗ್ಬಿಡ್ತಾರೆ ಜನ, ಸಡನ್ ಆಗಿ ಕಾಮಿಡಿ ವರ್ಷನ್ ಬಂದ್ಬಿಡುತ್ತೆ. ಆ ಡಬ್ಬ ಕಾಮಿಡಿ ಮಾಡ್ತಾರೆ, ನಗುನು ಬರಲ್ಲ ನಂಗೆ. ಹೌದು, ನಿಮಗೆ ಕಾಮಿಡಿ ನೈಟ್ಸ್ ವಿತ್ ಕಪಿಲ್, ಬ್ರಹ್ಮಾನಂದಮ್ಮ, ಸಾಧು ಕೋಕಿಲ ಇಂಥವ್ರ ಜೋಕ್ ಮಾಡಿದ್ರೆ ಮಾತ್ರ ಡಬ್ಬ ಜೋಕಿಗೆ ನೀನೇ ನಗ್ಬೇಕು. ನನಗಂತೂ ನಗು ಬರಲ್ಲ. ಡಬ್ಬ ಅಂದ್ರೆ ಡಬ್ಬ ಜೋಕ್ಸ್. ಅದು ಒಂದ್ ಚಿಕ್ಕ ಮಗುನೂ ನಗಲ್ಲ ಆ ಜೋಕ್ಗೆ, ಅಂತ ಜೋಕ್ ಮಾಡ್ತಾನೆ. ನಾನೇನ್ ಹೇಳಿದೆ ಅದೊಂದು ಜೋಕ್ ಅಂತ, ನೀನ್ ಅದನ್ನ ತಗೊಳೋದ್ ನಿನಗ್ ಬಿಟ್ಟಿದ್ದು. ನಿಂಗೆ ಅರ್ಥ ಆಗಲ್ವಲ್ಲ. ನಿನಗ್ ನಾನ್ ಹೇಳೋ ಜೋಕೆ ಅರ್ಥ ಆಗಲ್ಲ, ಇನ್ನು ಅವರೆಲ್ಲ ಹೇಳೋ ಜೋಕ್ ಇನ್ನೆಲ್ಲ ಅರ್ಥ ಆಗುತ್ತೆ. ಸಾಕು ನೀನ್ ಹೇಳಿದ್ದಷ್ಟು ಡಬ್ಬ ಜೋಕ್ ಅಜ್ಜಮ್ಮ. ಲಿಟ್ರಲಿ ನಂಗೆ ನಿದ್ದೆ ಬಂತು ನೀ ಹೇಳಿದ ತಕ್ಷಣ. ಅಟ್ಲೀಸ್ಟ್ ನಂದು ಜೋಕಿಂದ ಒಂದು ಒಳ್ಳೆ ಹೆಲ್ಪ್ ಆಗಿದೆ ಅಂತಂದ್ರೆ ಇಟ್ಸ್ ಮೀ. ಏನು? ನಿದ್ದೆ ಬರುತ್ತಲ್ಲ. ನಂಗೆ ಬೆಳಗ್ಗೆನ ಬರ್ತಾನೆ ಇದೆ.
ಸುಮ್ಮನೆ ಈಗ ನಾನು ಮಲ್ಕೊಂಡ್ರೆ ನಿಂಗೆ ನಿದ್ದೆ ಬರುತ್ತೆ ಅಂತ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನೋಡ್ ನನ್ ಡ್ರೈವಿಂಗ್ ಆ ತರ ಇದೆ, ತೂಗು ಉಯ್ಯಾಲೆ. ಕೃಷ್ಣನ ಏನಂತಾರೆ ಅದು, ಇದು ಕ್ರೇಡಲ್ ಇರುತ್ತಲ್ಲ ಹಂಗೆ ತೂಗ್ತಾ ಇರುತ್ತೆ ನನ್ ಡ್ರೈವಿಂಗ್. ಬಟ್ ಅಂದ್ರೂ ಮಲ್ಗಿಲ್ಲ ನಾನು ಬೆಳಗ್ಗೆ. ಯಪ್ಪ ಈಗ ತಾನೇ ಮಲ್ಗಿದೀನಿ ನಾನು. ಹಂಗೆ ಅಂದಿದ ತಕ್ಷಣ ಪ್ಲೇಟ್ ಚೇಂಜ್. ನೀ ಈಗ ಸರ್ ಒಂದ್ ಮಸಾಲೆ ದೋಸೆ ಅಂದಿರ್ತೀಯ, ಆಮೇಲೆ ಗೀ ಪುಡಿ ದೋಸೆ ಕೇಳಿದ್ ನಾನು ಅಂದ್ಬಿಡ್ತೀಯ. ಆ ತರ ನೀನು ತಂದ್ ಕೊಟ್ಟಿದ ತಕ್ಷಣ ಗೀ ಪುಡಿ ದೋಸೆ ಅಂದ್ಬಿಡ್ತೀಯ. ನೀನ್ ಇದೆಯಲ್ಲ ನೀನು ಚಿಕ್ಕಬಳ್ಳಾಪುರ ಚಿಕ್ಕಿ ಮೊದ್ಲೇ ವಿಶ್ವೇಶ್ವರಯ್ಯ ನಿಮ್ಮೂರು, ಆಮೇಲೆ ಯಾಕೆ ಬೇಕು ಅವರೆಲ್ಲ ನಿಜ ಕನ್ಫ್ಯೂಸ್ ನಿಜ ಅನ್ಕೋತಾರ ಜುಮಾ. ಹೌದು ವಿಶ್ವೇಶ್ವರಯ್ಯ ನಿಮ್ಮೂರೇ ತಾನೆ? ನಮ್ಮೂರಲ್ಲ, ಸಾದಳ್ಳಿ ಅವರು. ನಿಮ್ ಮ್ಯಾಂಚೆಸ್ಟರ್ ಸಾದಳ್ಳಿ ಅವ್ರು ತಾನೆ? ಉಳಿಸ್ಕೋತ್ಯಾ? ನನ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಡು ನೀನು. ನೀನ್ ಯೂಟ್ಯೂಬ್ ಮಾಡ್ತಿರೋದೇ ಪ್ರೈವಸಿ ಹೋಗೈತಲ್ಲಿ, ನೀವು ಅದ್ರಲ್ಲಿ ನಿಂದು ಯೂಟ್ಯೂಬ್ದು ಇದು ಡೀಟೇಲ್ಸ್ ಅಂತೆ. ನಾನೇನ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲೂ ಹೇಳಿಲ್ಲ ನಾನು. ಒಟ್ಟಲ್ಲಿ ನೀನ್ ನನ್ ಕಂಪ್ಲೀಟ್ ನೇಮೇ ಗೊತ್ತಿಲ್ಲ ಯಾರಿಗೂ ಫಸ್ಟ್ ಆಫ್ ಆಲ್. ಓ ಈಗ ಹೇಳ್ದಲ್ಲವ, ಆಯ್ತಾಯ್ತು ಸಮಾಧಾನ. ನಾವೀಗ ಇಲ್ಲಿ ನಂಜುಮ ಹೆಸರು ಗೊತ್ತಾಯ್ತು ನಂಗೆ. ನಿಮ್ ಊರೇ ಬರ್ತಾಯ್ತು. ಅದ್ರ ಹೆಸರು ಹೇಳು. ಬಿಗ್ ಬೇಗ್ ಹೋಗ್ತಾ ಇದೀವಿ. ಅಲ್ಲೆಲ್ಲೋ ಒಂದ್ ಕಡೆ ಸ್ಟಾಪ್ ಕೊಟ್ವಿ. ನಾನ್ ಕಾಫಿ ಕುಡ್ದೆ, ಬಾಸ್ಗೆ ಕಾಫಿ ಇಷ್ಟ ಆಗ್ಲಿಲ್ವಂತೆ. ಬಾಸ್ಗೆ ಫಿಲ್ಟರ್ ಕಾಫಿ ಅಂದ್ರೆ ಫಿಲ್ಟರ್ ಕಾಫಿ ತರಾನೇ ಇರ್ಬೇಕದು. ಹಚ್ಚಿ ಇಳಿಸ್ಬಿಡ್ಬೇಕು. ಅಲ್ಲ ಅದ್ರಲ್ಲಿ ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ನೋ ರಿಜೆಕ್ಟ್. ಮೈಲೋ ತರ ಇರ್ಬೇಕು ಫಿಲ್ಟರ್ ಕಾಫಿ. ಇನ್ನೇನ್ ಮೈಲೋ ತರನ ಇರ್ಬೇಕು. ಅಯ್ಯಪ್ಪ ಅದೇನ್ ಕಾಫಿ ಪುಡಿ ಏನ್ ಹಾಕಿದ್ನೋ ಏನೋ, ಬ್ರೂ ಕಾಫಿ ಯಜಮಾ, ಅದನ್ನ ಫಿಲ್ಟರ್ ಕಾಫಿ ಅಂತ ಕೊಟ್ಟವನೆ. ಸೊ ಅದಕ್ಕೆ ಈಗ ಬಿಗ್ ಬೇಗ್ ಹೋಗ್ತಿದೀವಿ. ಮಸಾಲ ಪುರಿನಾ ನೀನು? ಅಜಯ್ ಮಸಾಲ ಪುರಿ, ನಂಗೆ ಸ್ಟಾರ್ ಬಕ್ಸ್, ನಂಗೆ ಕೋಲ್ಡ್ ಕಾಫಿ ಬೇಕು. ಹೌದಪ್ಪ ನೀವೆಲ್ಲ USA ದವರು. ಏನಿಲ್ಲ ಬಟ್ ನಾವೆಲ್ಲ ಪ್ಯೂರ್ ಸೌತ್ ಇಂಡಿಯನ್. ಅದಕ್ಕೆ ಮಸಾಲ ಪುರಿಗೆ ಸ್ಟಿಕ್ ಆನ್ ಹಾಕ್ತಿವಿ. ನೀವು ಹಂಗಲ್ಲ, ಮುಟ್ಟಲ್ಲ. ಮಸಾಲ ಪುರಿನ ಚೀ ಯಾಕಂತೀಯ? ಬಿಲ್ಡಪ್ ಕೊಡ್ಬೇಡ ನೀನು, ದೇಸಿ ಬಿಲ್ಡಪ್ಸ್ ಕೊಡ್ಬೇಡ. ಮನೆಗೆ ಹೋಗಕ್ಕೆ 9:30 ಆಗುತ್ತೆ. ಐ ಥಿಂಕ್ ವಿ ಡಿಡ್ ಇಟ್ ಇನ್ 1 day ಆ್ಯಕ್ಚುಲಿ. ಸುಮ್ಮನೆ ನಾಳೆ ಆದರೆ ಮತ್ತೆ 1 day ಎಲ್ಲ ಎಕ್ಸ್ಟೆಂಡ್ ಆಗುತ್ತೆ. ಅದ್ರ ಬಲ್ಲಿ ಇವತ್ತೇ ಮುಗಿಸ್ಬಿಡೋದು ಬೆಟರ್. ಆ್ಯಂಡ್ ರೋಡ್ಸ್ ಅಂದರೆ ಲಾರಿ ಜಾಸ್ತಿ, ಬಟ್ ರೋಡ್ಸ್ ಚೆನ್ನಾಗಿದೆ ಅಲ್ವಾ ಅಜುಮಾ? ಬಟ್ ಲೂಸ್ಗಳ ಥರ ಓಡಿಸ್ತಾರೆ ಲಾರಿಗಳು ಜಾಸ್ತಿ ಈ ರೋಡಲ್ಲಿ. ಆಗೋಯ್ತು ಸನ್ಸೆಟ್, ಒಳಗೋಯ್ತು. ನಾಳೆಗೆ ಸನ್ರೈಸ್ಗೆ ರೆಡಿ ಆಗ್ತಾ ಇದೆ ಅದು. ಅಯ್ಯಪ್ಪ ನಂಗೆ ಮತ್ತೆ ನಾಳೆ ಸನ್ರೈಸ್ಗೆ ಎದ್ದೇಳೋಕೆ ಪೇಷನ್ಸ್ ಇಲ್ಲ. ಅದಕ್ಕೆ ಅವಾಗ ಫ್ಯಾಸಿನೇಟ್ ಆಗುತ್ತೆ ನಿಂಗೆ. ಎವ್ರಿ ಡೇ ನೋಡಿದ್ರೆ ನಿಂಗೆ ಏನೋ ಅನಿಸ್ತಾ ಇರಲಿಲ್ಲ, ಅವಾಗ ನೋಡ್ತೀಯಲ್ಲ, ಅದಕ್ಕೆ ನಿಂಗೆ ಸನ್ರೈಸು ಸನ್ಸೆಟ್ ಫ್ಯಾಸಿನೇಟ್. ನಿದ್ದೆ ಇಂಪಾರ್ಟೆಂಟ್ ಬಿಗಿಲು. ಸಮ್ ಬಿಲಿಯನ್ ಇಯರ್ಸ್ ಇಂದ ಅದೇ ಸನ್ನು, ಅದೇ ರೈಸು, ಅದೇ ಸೆಟ್ಟು. ಬಟ್ ಸ್ಟಿಲ್ ಐ ಲವ್ ಸ್ಮಾಲ್ ಥಿಂಗ್ಸ್, ನಾಟ್ ಲೈಕ್ ಯು ದೊಡ್ಡದು. ಐ ಲೈಕ್ ಫ್ಲವರ್. ಇನ್ನೂ ಕಿತ್ಕೊಟ್ಟಿಲ್ಲ. ಇಷ್ಟೇ ಡೈವರ್ಟ್ ಕೊಡು ಹೋಗ್ಲಿ, ನಾನು ಓಡಿಸ್ತೀನಿ. ಅವಾಗ ಫುಲ್ ಕಂಪ್ಲೀಟ್ ಆಗಿ ಎಚ್ಚರ ಆಗಿರುತ್ತೆ. ನಿದ್ದೆನೇ ಬರಲ್ಲ ಅವಾಗ ನಿನಗೆ. ಎಚ್ಚರನೇ ನಿಂಗೆ ನಿದ್ದೆ ಹೋಗ್ಸೋದು ಹಂಗೇನೆ ಅಷ್ಟೇ. ಆಮೇಲೆ ನೀನು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಲ್ಲಿ ಡೌನ್ ಟೊರೆಟ್ ಆಗ್ಬಿಟ್ರೆ ಯಾಕೆ ಬೇಕು? ಹೇಳಿದ್ನಲ್ಲ ಅವಾಗಲೇ, ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟ್ ಜಂಪ್ ಮನೆ. ಅವ್ರುಗಳು ಹಂಗೇನೆ ಬಿಟ್ರೆ. ಓ ನೋಡು, ಅವ್ನು ವಾಪಸ್ ಹೋದ. ಅದೇ ಮಹೇಂದ್ರ ಕಾರು ರಿವರ್ಸ್ ಮಾಡ್ಕೊಡೋದು, ಯೂಟರ್ನ್. ಓಕೆ, ಬಿಗ್ ಬೇಲ್ ಸಿಗೋಣ, ಏನಿರುತ್ತೆ ನೋಡೋಣ. ಐ ವಾಂಟ್ ಸ್ಟಾರ್ ಬಕ್ಸ್ ಕಾಫಿ. ಜಾಸ್ತಿ ದಿನ ಆಯ್ತು ಆ್ಯಕ್ಚುಲಿ ಸ್ಟಾರ್ ಬಕ್ಸ್. ಲೆಟ್ಸ್ ಗೋ ಬಜ್ಜಿ. ಯಾವ್ದಕ್ಕೆ ಹೋಗೋಣ? ನೀನು ಎಲ್ಲಿ ತಿಂತೀಯಾ? ಹಲ್ದಿರಾಮ್ಸ್ ಅಂತ. ನೀನು ಫಸ್ಟು ಸ್ಟಾರ್ ಬಕ್ಸ್ ಕಾಫಿ ತಗೋ. ಸೇಸ್ ಟೇಕ್ ಅವೇ ಇನ್ಸ್ಟೆಡ್ ಆಫ್ ಪಾರ್ಸಲ್. ಯು ಫೀಲ್ ಲೈಕ್ ಓ ಫಾರಿನ್ ರಿಟರ್ನ್. ಇಟ್ಸ್ ಕಾಲ್ಡ್ ಟೇಕ್ ಅವೇ ಜುಮಾ. ಪಾರ್ಸಲ್ ಹಣ ಇಲ್ಲಿದೆ ನೋಡಿ. ಐ ರಿಯಲಿ ಲೈಕ್ ದಿಸ್ ವೈಬ್ ಆ್ಯಕ್ಚುಲಿ. ಚೆನ್ನಾಗಿದೆ ಅಲ್ವಾ?
ಎರಡು ಸೇಮ್ ಕಾಣಿಸ್ತಿದೆ ಯಜಮಾನ. ಸೇಮ್ ಬಟ್ ಡಿಫರೆಂಟ್. ಆಯಿತು ತಿನ್ನು. ಸ್ಪೂನು ಕೊಡಲ್ಲ ನಾನು. ಫಸ್ಟ್ ನಿಂದೆ ಅಲ್ವಾ ಇಷ್ಟ ಆಗೋದು. ನಾನು ಯಾಕೆ ಟೇಸ್ಟ್ ಮಾಡ್ತಾ ಇದ್ಯಾ? ಅದೇನೋ ಅಂತ ಹೇಳ್ತಾರಲ್ಲ, ಕಂಡೋರ್ದು ಅಂದ್ರೇ ಜನಕ್ಕೆ ಇಷ್ಟ ಅಂತ. ನನಗೂ ಆ ಚಟ ಇದೆ. ಎತ್ಕೊಡು. ಎಮ್ಮಿ ಆಗಿದೆ. ಎಮ್ಮೆ ಥರ ಇದೆಯಾ? ಎಮ್ಮಿ ಆಗಿದೆ. ನನಗೆ ಬಾಯಲ್ಲಿ ಹೋಗಲ್ಲ ಅದು. ನಾನು ಅದಕ್ಕೆ ನಾನು ಎಲ್ಲೋದ್ರೂ ಪಾನಿಪುರಿ ಮತ್ತೆ ಎಗ್ ತೊಗೊಳ್ಳೋದು, ಯಾಕೆ ನಾನು ಬಾಯಲ್ಲಿ ಹೋಗಲ್ಲ. ಡು ಯು ಫೀಲ್ ಯು ಆರ್ ಇನ್ ಸಮ್ ಫ್ರೆಂಚ್ ಥರ? ಡು ಯು ಫೀಲ್ ದ್ಯಾಟ್? ಐ ಆಲ್ಸೋ ಫೀಲ್ ದ್ಯಾಟ್. I also feel that. Happy Women's Day. ಹಾಯ್ ಗಾಯ್ಸ್, ಇಟ್ಸ್ ನೆಕ್ಸ್ಟ್ ಡೇ. ನಾನು ವೀಡಿಯೋ ಎಂಡೇ ಮಾಡಿಲ್ಲ, ನೋಡ್ಕೊಂಡೇ ಇಲ್ಲ. ಈಗ ಎಡಿಟ್ ಮಾಡೋಣ ಅಂತ ಓಪನ್ ಮಾಡಿದ್ರೆ ವೀಡಿಯೋ ಔಟ್ರೋನೇ ಕೊಟ್ಟಿರಲಿಲ್ಲ ನಾನು. ಹಾಗಾಗಿ ಆ್ಯಂಡ್ ನಾನು ಫ್ಯೂ ಐಟಮ್ಸ್ ಆರ್ಡರ್ ಮಾಡಿದ್ದೆ ನೈಕಾಯಿಂದ. ಹಾಗಾಗಿ ನಿಮ್ಮ ಹತ್ರ ಒಂಚೂರು ಶೇರ್ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ವೀಡಿಯೋ ಹಾಗೆ ಹೆಂಗೆ ಮಾಡ್ದಂಗೆ ಆಗುತ್ತೆ, ಅದನ್ನು ತೋರಿಸ್ದಂಗೆ ಆಗುತ್ತೆ ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನೆನ್ನೆ 10 o'clock ಹಂಗೆ ಬಂದ್ವಿ ನೈಟು. ಆ್ಯಂಡ್ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ವೀಡಿಯೋ ಮಾಡೋ ಪೇಷನ್ಸೇ ಇರಲಿಲ್ಲ ನನಗೆ. ಆ್ಯಂಡ್ ಡಿನ್ನರು ಸಹ ಅಲ್ಲೇ ಮಾಡ್ಕೊಬಂದ್ಬಿಟ್ವಿ. ಕೃತುಂಗ ಅಂತ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಅನ್ಸುತ್ತೆ ಅದು. ಅದಕ್ಕೆ ಹೋಗಿದ್ವಿ. ಆ್ಯಂಡ್ ನಾನು ಮುಂಚೆನೇ ಕೇಳಿದೆ ಅದು ತುಂಬ ಸ್ಪೈಸಿ ಅಂತ. ಆ್ಯಂಡ್ ನಾವು ಬೇರೆ ವೆಜ್ ಅಲ್ವಾ, ಹಾಗಾಗಿ ಉಲವಚಾರು ಪಲಾವ್ ಅಂತ ಬರುತ್ತಲ್ವ, ಅದನ್ನು ಆರ್ಡರ್ ಮಾಡಿದ್ವಿ. ಸಿಕ್ಕಾಬಿಟ್ಟೆ ಖಾರ ಇತ್ತು ಆ್ಯಂಡ್ ತಿನ್ನೋಕ್ಕೆ ಆಗಲಿಲ್ಲ. ಆ್ಯಂಡ್ ಹಂಗೆ ಪಾರ್ಸಲ್ ತೊಗೊಂಡು ಬಂದುಬಿಟ್ವಿ. ಸೊ ಬರೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಆ್ಯಂಡ್ ಫ್ಯೂ ಐಟಮ್ಸ್ ಆರ್ಡರ್ ಮಾಡಿದ್ದೆ ನೈಕಾಯಿಂದ. ಫುಲ್ ಹೆವಿ ಇದೆ. ಅಜಯ್ ಹೊರಗೆ ಹೋಗಿದ್ದ, ಮೋಸ್ಟ್ಲಿ ಬಂದ ಅಂತ ಅನ್ಸುತ್ತೆ. ಕ್ರಿಕೆಟ್ ಏನೋ ನೋಡೋಕೆ ಹೋಗಿದ್ದ. ಸೊ ಅದಕ್ಕೆ ಆ್ಯಂಡ್ ಫುಲ್ ಪ್ಯಾಕೇಜಿಂಗ್ ಎಲ್ಲ ಫುಲ್ ಅರ್ಧೋಗಿರೋ ಥರ ಬಂದಿದೆ. ಯಾವುದು ನನಗೆ ಈ ಥರ ಆಗಿರಲಿಲ್ಲ ನೈಕಾಯಿಂದ, ಫಸ್ಟ್ ಟೈಮ್ ಆ್ಯಕ್ಚುಲಿ. ಆ್ಯಂಡ್ ನನಗೆ ಆ್ಯಕ್ಚುಲಿ ಹೇರ್ ಫಾಲ್ ತುಂಬ ಇತ್ತು. ಲೈಕ್ ನನ್ನ ಮೇಡ್ಸ್ ಅಂತೂ ಎಷ್ಟು ಹೇಳೋದಂದರೆ, ಮೇಡಮ್ ನನಗೆ ತುಂಬ ಹೇರ್ ಫಾಲ್ ಆಗ್ತಿದೆ ಅಂತ. ಆ್ಯಂಡ್ ಅಮ್ಮ ಏನೋ ಒಂದು ಆಯಿಲ್ ಆ್ಯಂಡ್ ಸಮ್ ಪೇಸ್ಟ್ ಥರ ರೆಡಿ ಮಾಡಿದರು. ಆ್ಯಕ್ಚುಲಿ 98% ಹೇರ್ ಫಾಲ್ ತುಂಬ ಕಡಿಮೆ ಆಗಿದೆ ನನಗೆ. ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಹಾಯ್ ಏನಾಯ್ತು ಮ್ಯಾಚ್ ಗೆದ್ವಲ್ಲ. ಓ ಅದಕ್ಕಿನ ಕ್ರ್ಯಾಕರ್ಸ್ ಫುಲ್ ಎಲ್ಲ ಪಟಾಕಿ. ಓ ಗೆಲ್ಸ್ಬಿಟ್ಟು ಬಂದ್ಯಾ? ನಾನೇ ಗೆಲ್ಸಿದ್ದೆ, ನಾನೇ ಹೋಗಿ ಆಡಿದ್ದಲ್ಲಿ. ಸೊ 99% ನಿನ್ನ ಏನು ವೈಫ್ ಡ್ಯೂಟೀಸ್ 99% ರೆಡ್ಯೂಸ್ ಆಗೋಗಿದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಹೇಳ್ತೀನಿ ರೀ, ಅದು ಸುಮಾರು ದಿನದ ಬರ್ತಿತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ದೇವರ್ ಅಡ್ವರ್ಟೈಸಿಂಗ್ ಇಟ್ ಲೈಕ್ ಗ್ರೇ ಹೇರ್ ಎಲ್ಲ, ಲೈಕ್ ಪ್ರೀಮೆಚೂರ್ ಗ್ರೇ ಹೇರ್ ಎಲ್ಲ ಹೋಗುತ್ತೆ ಅಂತ. ಆ್ಯಂಡ್ ನನಗೆ ಲೈಕ್ ಸ್ಟಾರ್ಟಿಂಗ್ ಅಷ್ಟೊಂದು ಇರಲಿಲ್ಲ, ಬಟ್ ಈಗ ಇತ್ತೀಚೆಗೆ ಐ ಕ್ಯಾನ್ ನೋಟಿಸ್ ಸಮ್ ಗ್ರೇ ಹೇರ್. ಸೊ ಹಾಗಾಗಿ ಓಕೆ ಲೆಟ್ಸ್ ಟ್ರೈ ಹೇಗಿದೆಯೋ ಏನೋ ಪ್ರಾಡಕ್ಟ್ ಅಂತ ತರಿಸಿದ್ದೀನಿ. ಬಟ್ ಪ್ರಾಡಕ್ಟ್ ತೋರಿಸ್ತೀನಿ, ಬಟ್ ಅದ್ರ ರಿವ್ಯೂ ಲೈಕ್ ನನಗೆ ವರ್ಕೌಟ್ ಆದರೆ ಅಲ್ಲಿ ಡೆಫಿನೆಟ್ಲಿ ಶೇರ್. ಬಿಕಾಸ್ ಅದರಲ್ಲಿ ಲೈಕ್ ಫ್ಯೂ ಮಿಕ್ಸ್ಡ್ ಕಮೆಂಟ್ಸ್ ಇತ್ತು. ಲೈಕ್ ಕೆಲವ್ರಿಗೆ ವರ್ಕ್ ಆಗ್ತಿದೆ, ಕೆಲವ್ರಿಗೆ ವರ್ಕ್ ಆಗ್ತಿಲ್ಲ ಅಂತ. ಬಟ್ ಈಗ ನಾನು ಲೈಕ್ ಮೋಸ್ಟ್ ಆಫ್ ದ ಟೈಮ್ ಇನ್ಫ್ಲೂಯೆನ್ಸರ್ಸ್ ಲೈಕ್ ಎಷ್ಟೊಂದು ಜನ ಹೇಳ್ತಾರಲ್ಲ, ನಾನು ನಂಬಲ್ಲ. ನಾನೇ ಟ್ರೈ ಮಾಡೋರ್ಗು ನನಗೆ ಅದು ನಂಬಿಕೆ ಬರಲ್ಲ. ಲೈಕ್ ಮೋಸ್ಟ್ ಆಫ್ ದೆಮ್ ಕ್ಯಾನ್ ರಿಲೇಟ್ ಈಗಿನ ಇದರಲ್ಲಿ ಹೇಗೆ ಅಂತ. ಆ್ಯಂಡ್ ಎಸ್ ಐ ಶೋ ಯು ಗೈಸ್ ಒನ್ ಬೈ ಒನ್. ಇದೊಂದು ಬಾಡಿ ವಾಶ್ ಮಾಡಿದ್ದೆ. ನಂಗೆ 1000 ml ಇಷ್ಟೊಂದು ದೊಡ್ಡದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಆ್ಯಕ್ಚುಲಿ. ನಾನು ಯೂಶ್ವಲಿ ಯೂಸ್ ಮಾಡೋದು ಬಾಡಿ ಶಾಪ್ ಅವ್ರದ್ದು ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಿದ್ದೆ. ರೋಸ್ದು ಬರುತ್ತಲ್ಲ, ಆ ಥರದ್ದು ಯೂಸ್ ಮಾಡ್ತಿದ್ದೆ. ಚೆನ್ನಾಗಿತ್ತು ಅದು. ಇದು ರೋಸ್ ಸೂತಿಂಗ್ ಅಂತ ಇತ್ತು. ಆ್ಯಂಡ್ ನಾನು ತುಂಬ ಕೇಳಿದ್ದೆ ಡವ್ದು ಇದು ಬಾಡಿ ವಾಶ್ ಚೆನ್ನಾಗಿದೆ ಅಂತ. ಹಾಗಾಗಿ ಓಕೆ ಲೆಟ್ಸ್ ಟ್ರೈ ಅಂತ ಆರ್ಡರ್ ಮಾಡಿದೆ. ಬಟ್ ಇಷ್ಟೊಂದು ದೊಡ್ಡದು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಐ ಥಿಂಕ್ ನನಗಿದು ಸುಮಾರು ದಿನ ಬರುತ್ತೆ ಅನಿಸುತ್ತೆ. ಸೊ ನೋಡೋಣ ಹೇಗಿದೆ ಅಂತ ಯೂಸ್ ಮಾಡಬೇಕಂದ್ರೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಚೇಂಜ್ ಮಾಡ್ತಿರ್ತೀನಿ ಬಾಡಿ ವಾಶ್. ಓಕೆ ಯಾವುದು ಚೆನ್ನಾಗಿರುತ್ತೋ ಅದಕ್ಕೆ ಸ್ಟಿಕ್ ಆನ್ ಆಗೋಣ ಅಂತ. ಅದು ಚೆನ್ನಾಗಿತ್ತು. ನನಗೆ ಇಲ್ಲಿ ಸ್ಟ್ರಾಬೆರಿ ಯೂಸ್ ಮಾಡ್ತಿದ್ದೀನಿ, ಅಲ್ಲಿ ರೋಸ್ ಯೂಸ್ ಮಾಡ್ತಿದ್ದೆ. ಅದು ಖಾಲಿಯಾಗಿತ್ತು. ಸೊ ಇದನ್ನು ಒಂದು ಸತಿ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಫೇಸ್ ಮಾಯ್ಶ್ಚರೈಸರ್. ನಾನು ಆ್ಯಕ್ಚುಲಿ 2 ಮಾಯ್ಶ್ಚರೈಸರ್ ಯೂಸ್ ಮಾಡೋದು. ಒಂದು ಡಾಕ್ಟರ್ ಕೊಟ್ಟಿರೋದು, ಇನ್ನೊಂದು ಇದು. ಯಾಕಂದರೆ ನನಗೆ ಅರೌಂಡ್ ದ ಐಸ್, ನೋಸ್ ಹತ್ರ ಎಲ್ಲ ಒಂಚೂರು ಡ್ರೈ ಜಾಸ್ತಿ. ಆ್ಯಂಡ್ ಅಜಯ್ ಸಹ ಇದೇ ಯೂಸ್ ಮಾಡ್ತಾನೆ. ಹಾಗಾಗಿ ನಾನು 2 ಮಾಯ್ಶ್ಚರೈಸರ್ ಲೈಕ್ ಇಲ್ಲಿ ನೆಕ್ ಆ್ಯಂಡ್ ಐ ಹತ್ರ ಎಲ್ಲ ಬೇರೆ ಬೇರೆ ಯೂಸ್ ಮಾಡ್ತೀನಿ. ಈ ಪ್ರಾಡಕ್ಟ್ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದು. ಇದ್ರ ಹೆಸರೇನಪ್ಪ,
ಥ್ರೈವ್ ಕೋ ಅಂತ. ಇದು ಆ್ಯಕ್ಚುಲಿ ರೋಸ್ಮೆರಿ ವಾಟರ್ ಅಂತೆ. ನನಗೆ ಏನಾದರೂ ನಾನು ಹೇಳಿದ್ನಲ್ಲ, ಏರ್ ಫಾಲ್ ಆ್ಯಕ್ಚುಲಿ ಅಮ್ಮ ಮಾಡಿರೋ ಆಯಿಲ್ ಆ್ಯಂಡ್ ದಟ್ ಪೇಸ್ಟಿಂದ ಕಂಪ್ಲೀಟ್ ಒಟ್ಟೋಗಿದೆ ಹೇರ್ ಫಾಲು. 99% ಇದೆ ಅಷ್ಟೇ. ಲೈಕ್ ಒಂದು 2-3 ಡೇಸ್ ಆದಮೇಲೂ ನಾನು ಸ್ನಾನ ಮಾಡಲಿಲ್ಲ ಅಂದರೆ ಆಯಿಲಿ ಆಗುತ್ತಲ್ಲ ಹೇರು, ಆ ಟೈಮಲ್ಲಿ ಮಾತ್ರ ಒಂಚೂರು ಅಷ್ಟೇ, ಅದು 2%. ನನಗೆ ಆಗ್ತಿದ್ದು ಹೇರ್ ಫಾಲ್, ಯಪ್ಪ ನಾನು ಯಾವಾಗ ಬಾಲ್ಡ್ ಆಗ್ಬಿಡ್ತೀನೋ ಅಂತ ಅನಿಸುತ್ತೆ, ಅಷ್ಟು ಹೇರ್ ಫಾಲ್ ಆಗ್ತಾಯಿತ್ತು ನನಗೆ. ಬಟ್ ಕಂಪ್ಲೀಟ್ ರೆಡ್ಯೂಸ್ ಆಗೋಗಿದೆ. ಆ್ಯಂಡ್ ನಿಮ್ಗೇನಾದರೂ ಅದ್ರ ಡೀಟೇಲ್ಸ್ ಅಥವಾ ವಿಡಿಯೋ ಬೇಕಿದ್ರೆ ಹೇಳಿ ನನಗೆ. ಐ ಸ್ವೇರ್ ನನಗೆ ಎಷ್ಟು ರೆಡ್ಯೂಸ್ ಆಯಿತು ಹೇರ್ ಫಾಲ್ ಅಂದರೆ. ಬಟ್ ಒಂಚೂರು ಡ್ರೈನೆಸ್ ಇದೆ ಹಾಗೇ, ಲೈಕ್ ನಂದು ಆ್ಯಕ್ಚುಲಿ ಒಂಚೂರು ಡ್ರೈ ಹೇರೇನೆ. ಹಾಗಾಗಿ ಇದು ರೋಸ್ಮೆರಿ ವಾಟರ್ ಮಿಸ್ಟ್ ಅಂತ ಇತ್ತು. ಸೊ ಅವಾಗವಾಗ ಸ್ಪ್ರೇ ಮಾಡ್ಕೊಳ್ಳೋಣ ಅಂತ ಆರ್ಡ್ರ್ ಮಾಡಿದೆ. ಇದು ಯಾವುದೇ ನಾನು ಹೇಳ್ತಿರೋ ಸ್ಪಾನ್ಸರ್ ಅಲ್ಲ. ಇದು 199 ಅಂತ ಇತ್ತು. ಐ ಥಿಂಕ್ ನನಗೆ 149 ಏನೋ ಸಿಕ್ತು ಅಂತ ಅನಿಸುತ್ತೆ. ಓಕೆ 150 ಅಲ್ವಾ, ನೋಡೋಣ, ಟ್ರೈ ಮಾಡೋಣ. ಎಲ್ಲ ಕಡೆ ರೋಸ್ಮೆರಿ ಅಂತ ಹೇಳ್ತಿರ್ತಾರಲ್ವ, ವರ್ಕ್ ಆಗುತ್ತೆ ಹೇರ್ಗೆ ಅಂತ. ಸೊ ಹಾಗಾಗಿ ಆರ್ಡ್ರ್ ಮಾಡಿದೆ. ಮುಂಚೆ ನಾನು ಆ ಮೊರಗಾನ್ ಆಯಿಲ್ ಅಂತ ಏನೋ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ತಿದ್ದೆ. ಅದು ಆ್ಯಕ್ಚುಲಿ ಸ್ಮೆಲ್ ತುಂಬ ಚೆನ್ನಾಗಿತ್ತು. ಬಟ್ ನಾನು ತುಂಬ ಲೇಝಿ. ನನಗೆ ಏನಾದರೂ ಅಪ್ಲೈ ಮಾಡಬೇಕು ಫೇಸ್ಗೆ, ಹೇರ್ಗೆ ಅಂತ ಅಂದರೆ ನನಗೆ ಹೆವಿ ಲೇಝಿ ಫೀಲ್ ಆಗುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡದೆ ಎಕ್ಸ್ಪೈರೇ ಆಗೋಯ್ತದು. ಸೊ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದು ರೋಸ್ಮೆರಿ ಆಯಿಲ್ ಆ್ಯಂಡ್ ಅದೇ ಈ ಸಿರಮ್ ನಾನು ಹೇಳಿದ್ದು ಹೇರ್ ಸಿರಮ್ಮು. ಏನು ಮಾತಾಡ್ತಾ ಇದೆ ಅಂತಲೇ ಮರ್ತೋಯ್ತು ನನಗೆ. ಓಕೆ, ಏನು ಹೇಳ್ತಿದ್ದೆ ಮರ್ತೋಯ್ತು ನನಗೆ. ಸೊ ಈ ಸಿರಮ್ ಹಾಗಾಗಿ ಆರ್ಡ್ರ್ ಮಾಡಿದ್ದು. ಇದೊಂಥರ ಏರ್ ಫಾಲು ಆ್ಯಂಡ್ ಪ್ರೀಮೆಚೂರ್ ಗ್ರೇ ಈ ಥರ ಎಲ್ಲ ಹೋಗುತ್ತೆ ಅಂತ ಅಂದರು. ಸೊ ಟ್ರೈ ಮಾಡಿಬಿಟ್ಟು ಆಮೇಲೆ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ. ನಂಗೆ ವರ್ಕೌಟ್ ಆಗಿಲ್ಲ ಅಂದರೆ ನಾನು ನಿಜ ಹೇಳಲ್ಲ, ವರ್ಕೌಟ್ ಆದರೆ ನಿಜ ಹೇಳ್ತೀನಿ. ಬಿಕಾಸ್ ಮೋಸ್ಟ್ ಆಫ್ ದೆಮ್ಗೆ ಇಶ್ಯೂ ಇದೆ ಹಾಗಾಗಿ. ಆ್ಯಂಡ್ ಇಲ್ಲೇನು ವೈಟಮಿನ್ ಸಿ ಅದು ಇದು ಏನೇನೋ ಇದೆ. ಸೊ ಥ್ರೈವಿಂದ ನೀವು ಯಾರಾದರೂ ಯೂಸ್ ಮಾಡಿದರೆ ಪ್ರಾಡಕ್ಟ್ ಮೇಲೆ ಹೇಳಿ ಹೇಗಿದೆ ಅಂತ. ಬಿಕಾಸ್ ನನಗೆ ಮಿಕ್ಸ್ಡು ಒಪಿನಿಯನ್ಸ್ ಕೇಳ್ಬಿಟ್ಟು ಏನಾಯ್ತು ಅಂದರೆ, ನಾನು ಆರ್ಡ್ರ್ ಮಾಡ್ಬೇಕಾದ್ರೆ ಗುಡ್ ಕಮೆಂಟ್ಸ್ ಇತ್ತು. ನೈಕಾಲ್ ನಾನು ಆರ್ಡ್ರ್ ಮಾಡಿದೆ, ಇನ್ಸ್ಟಾಗ್ರಾಮಲ್ಲಿ ಬಂತು. ಬಟ್ ಇಲ್ಲಿ ನೈಕಾಲ್ ಇದೆಯಾ ಅಂತ ನೋಡಿದೆ, ಒಂಚೂರು ಕಡಿಮೆ ಇತ್ತು ಅಂತ ನೈಕಾಲ್ ಆರ್ಡ್ರ್ ಮಾಡಿದೆ. ಅದಾದಮೇಲೆ ಯಾರೋ ಇನ್ಫ್ಲೂಯೆನ್ಸರು ಒಂದು ವಿಡಿಯೋ ಹಾಕಿದ್ರು, ಅದರಲ್ಲಿ ಬರೀ ನೆಗೆಟಿವ್ ಕಮೆಂಟ್ಸ್ ಇತ್ತು. ಆಮೇಲೆ ನಂಗೆ ಭಯ ಆಗೋದು ಸ್ಟಾರ್ಟ್ ಆಯ್ತು. ಯಪ್ಪ ಆರ್ಡ್ರ್ ಮಾಡೋದಲ್ಲ ನಾನು, ಸುಮ್ಮನೆ 300-350 ರೂಪಾಯಿ ವೇಸ್ಟ್ ಆಯ್ತಲ್ಲಪ್ಪ ಅಂತ. 350 ಏನೋ 30 ml ನಾನು ಕೊಟ್ಟಿದ್ದು. 350 ಅಲ್ಲ 400 ಅನಿಸುತ್ತೆ 30 ml ಕೊಟ್ಟಿದ್ದು ನಾನು. ಸೊ ಹಾಗಾಗಿ ಭಯ ಆಯಿತು. ಸೊ ಹಾಗಾಗಿ ನೀವು ಯಾರಾದರೂ ಯೂಸ್ ಮಾಡಿದರೆ ಈ ಪ್ರಾಡಕ್ಟ್ ಬಗ್ಗೆ ಹೇಳಿ ನನಗೆ, ಥ್ರೈವ್ ಕೋ ಅಂತ. ಸೊ ನನಗೂ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಯಾವುದೋ ಹೈಬಿಸ್ಕಸ್ ಮಂಕಿ ಅಂತ, ಇದೂ ಅಷ್ಟೇ ನನಗೆ ಇನ್ಸ್ಟಾಗ್ರಾಮಲ್ಲೇ ಸಜೆಷನ್ ಬಂದಿದ್ದು. ನನಗೆ ಒಂಚೂರು ಲೇಸಿನೆಸ್ ಆ್ಯಕ್ಚುಲಿ ಬಾಡಿ ಮಾಯ್ಶ್ಚರೈಸರ್ ಎಲ್ಲ ಹಾಕ್ಕೊಳ್ಳೋಕ್ಕೆ. ಫೇಸ್ಗಾದರೆ ಒಂಚೂರು ಮೇಂಟೈನ್ ಮಾಡ್ತೀನಿ, ಯಾಕಂದರೆ ಫೇಸ್ ಎಲ್ಲರೂ ಕಾಣುತ್ತಲ್ಲ. ಸೊ ಪಿಂಪಲ್ಲು ಅದು ಇದು ಬರದೇ ಇರಲಿ ಅಂತ. ಬಟ್ ಹಾಗಾಗಿ ನಾನು ಒಂಚೂರು ಲೇಸಿ ಬಾಡಿ ಮಾಯ್ಶ್ಚರೈಸರ್ ಎಲ್ಲ ಹಾಕೋಕ್ಕೆ ಅಂತ ಇದನ್ನು ಆರ್ಡರ್ ಮಾಡಿದ್ದೆ, ಹೈಬಿಸ್ಕಸ್ ಮಂಕಿ. ಇದನ್ನು ಆಯಿಲ್ ಥರ ಸ್ಪ್ರೇ ಮಾಡಿಕೊಂಡು ನಾರ್ಮಲ್ ಬಾಡಿ ವಾಶ್ ಆದಮೇಲೆ ಹಾಕ್ಕೊಳ್ಳೋದಂತೆ. ಸೊ ಟ್ರೈ ಮಾಡೋಣ ಅಂತ ಬಂದು 2-3 ಡೇಸ್ ಆಯಿತು, ಇನ್ನೂ ಯೂಸ್ ಮಾಡಿಲ್ಲ. ಯೂಸ್ ಮಾಡ್ಬೇಕು ಹೇಗಿದೆ ಅಂತ. ಸ್ಮೆಲ್ಲು ಸಹ ಚೆನ್ನಾಗಿದೆ. ಆ್ಯಂಡ್ ಸ್ಕ್ವಾಲಿನ್ ಇದು ಸ್ಕ್ವಾಲಿನ್ ನಾನು ಮೊದಲು ಮಿನಿಮಲಿಸ್ಟ್ ಬರ್ತಿತ್ತಲ್ಲ, ಸೊ ಅದನ್ನು ನೆಕ್ಗೆಲ್ಲ ಯೂಸ್ ಮಾಡ್ತಿದ್ದೆ ನನಗೆ ಹೈಡ್ರೇಟ್ ಮಾಡೋಕ್ಕೆ ಅಂತ. ಫೇಸ್ಗೆ ಯೂಸ್ ಮಾಡ್ತಿರಲಿಲ್ಲ ನಾನು, ಯಾಕಂದರೆ ನಂದು ಒಂಥರ ನಾರ್ಮಲ್ ಡ್ರೈ ಟು ನಾರ್ಮಲ್ ಆ ಥರ. ಆಯಿಲ್ಸ್ ಹಾಕ್ಬಿಟ್ರೆ ಬೇಗ ಆ್ಯಕ್ನಿ ಬಂದ್ಬಿಡೋದು ನನಗೆ. ಹಾಗಾಗಿ ಫೇಸ್ಗೆ ಹಾಕ್ತಿರ್ಲಿಲ್ಲ, ನೆಕ್ಗೆ ಹಾಕ್ತಿದ್ದೆ. ಅದು ಚೆನ್ನಾಗಿತ್ತು. ಸೊ ಸ್ಕ್ವಾಲಿನ್ ಚೆನ್ನಾಗಿದೆಯಲ್ಲ, ನನಗೆ ಅಜಯ್ಗೆ ವರ್ಕ್ ಆಗುತ್ತೆ ಅಂತ ಇದನ್ನು ಆರ್ಡ್ರ್ ಮಾಡಿದ್ದು. ಸೊ ಇನ್ನೂ ಡ್ರೆಸ್ಸಸ್ ಎಲ್ಲ ಆರ್ಡ್ರ್ ಮಾಡಿದ್ದೀನಿ, ಅದು ಹಾಲ್ ಮಾಡ್ತೀನಿ. ಯಾಕಂದರೆ ಸಮ್ಮರ್ ಡ್ರೆಸ್ಸಸ್ ಚೆನ್ನಾಗಿ ಬಂದಿದೆ ಈ ಸತಿ, ಕಲೆಕ್ಷನ್ಸ್ ಇಷ್ಟ ಆಯಿತು ನನಗೆ. ಸೊ ಲೆಟ್ಸ್ ಎಂಡ್ ದಿ ವಿಡಿಯೋ ಇಲ್ಲಿಗೆ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್, ನೀನು ಡೈವರ್ಟ್ ಮಾಡ್ತಾ ಇದೆಯಾ ನಾನು. ಆ್ಯಂಡ್ ನನ್ನ ಚಾನಲ್ಗೆ ಜುಮಾ ಆ್ಯಂಡ್ ನನ್ನ ಚಾನಲ್ಗೆ ಏನು ಹೇಳ್ಬೇಕಂತಲೇ ಮರ್ತೋಗ್ತಾ ಇದೆ ನನಗೆ. ಆ್ಯಂಡ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಫ್ಯಾಮಿಲಿ. ಆ್ಯಂಡ್ ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಆಲ್ಸೋ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ಎಸ್, ನೆಕ್ಸ್ಟ್ ಇನ್ನೊಂದು ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ವ್ಲಾಗ್ ಜೊತೆ ಸಿಗ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್ ಗೈಸ್. See this man is disturbing me, stupid man. ಟವಲ್ ಇಟ್ಕೊಂಡು ಟವಲ್ ಮ್ಯಾನ್ ಥರ ಇದೆಯಾ, HMT ಥರ ಇದೆಯಾ, ಹೆಗಲ್ ಮೇಲೆ ಟವಲ್. ಓಕೆ ಗೈಸ್, ಬಾಯ್.